ಇವತ್ತು ಯೂಟ್ಯೂಬರ್ಸ್ ಮೇಲೆ ಅಟ್ಯಾಕ್ ಏನ್ ವಿಚಾರ ಅದು? ತಪ್ಪ ಮಾಹಿತಿ ಕೊಟ್ಟಂಗೆ ಕಂಪ್ಲೇಂಟ್ ಕೊಡಿ. ಬೇಡ ಅಂದಾರೆ ಯಾರು? ಯಾಕೆ ಧರ್ಮಸ್ಥಳದಲ್ಲಿ ಗ್ರಾಮಸ್ಥರು ಸೋಕಾಲ್ಡ್ ಗ್ರಾಮಸ್ಥರ ಮುಖವಾಡ ಹಾಕೊಂಡ್ರ ಅಂತ ಗೂಂಡಾಗಳಿಗೆ ಕಂಪ್ಲೇಂಟ್ ಕೊಡೋ ಯೋಗ್ಯತೆ ಅಲ್ವಾ? ನೀವು ಯಾವನಲ್ಲಿ ಕೈ ಎತ್ತಕ್ಕೆ? ಹೂ ಆರ್ ಯು? ಏನ್ 200 ಜನ ಇದ್ದೀರಾ? 300 ಜನ ಅವ್ನು ಯಾರೋ ಹಾಕಿದ ನೀನ್ ಬಾ ಅಂತ. ಲೈ, ನಾವು ಬಂದ್ರೆ ಇಡೀ ಕರ್ನಾಟಕ ಬರ್ತೀವಿ. ಧರ್ಮಸ್ಥಳದಲ್ಲಿ ಜಾಗ ಇರಲ್ಲ. ನೀವೇನ್ ಬಿಡಿ ಸರ್, ಜೇಮ್ಸ್ ಬಾಂಡ್. ಒಂದು ಕರೆ ಕೊಟ್ರೆ ಟು ಶೋ ದಟ್ ನಾನೆಂತ ಕ್ರಾಂತಿಕಾರಿ ಅಂತ ನಾನೇನಾರು ಒಂದು ಕರೆ ಕೊಟ್ರೆ ಧರ್ಮಸ್ಥಳದಲ್ಲಿ ಜನ ಯಾವ ಮಟ್ಟಿಗೆ ಸೇರ್ತಾರೆ ಅಂತಂದ್ರೆ ಅದು ಕತೆ ಬೇರೆ ಆಗುತ್ತೆ. ನಾವು SIT ತನಿಖೆನ ದಿಕ್ ತಪ್ಸಕ್ ಇಷ್ಟ ಇಲ್ಲ ಯಾರಿಗೂ. ವಿ ಆರ್ ಓನ್ಲಿ ಫೋಕಸಿಂಗ್ ಆನ್ SIT. ಯಾಕಂದ್ರೆ ಅಲ್ಲಿ ತನಿಖೆ ನಡೆದ್ರೆ ಸತ್ಯ ಹೊರಗಡೆ ಬರೋದು. ನಾವು ನಿಮ್ ತರ ನೀವು ಒಂದು 200 ಜನ ಕೂತ್ಕೊಂಡು ಅಲ್ಲಿ ಧಿಕ್ಕಾರ ಕೊಡೋದು, ಧಿಕ್ಕಾರ ಯಾಕೋಕ್ ತಾಕತ್ತಿದೆ ಕಂಪ್ಲೇಂಟ್ ಕೊಡೋ. ಯಾರು ಅಟ್ಯಾಕ್ ಮಾಡಿದ್ರಲ್ಲ ಅವರು ತಪ್ಪ ಇನ್ಫಾರ್ಮೇಶನ್ ಏನೋ ಮಾಡಿದಾರೆ ಅಲ್ವಾ? ಅಂದ್ರೆ ಯೂಟ್ಯೂಬ್ ಅಲ್ಲಿ ಸುಳ್ಳು ಸುದ್ದಿನೇ ಹರಿಸಿದಾರೆ. ನಿಮ್ಗೆ ಯೋಗ್ಯತೆ ಇದ್ರೆ ಅದೇ ಧರ್ಮಸ್ಥಳ ಪೊಲೀಸ್ ಠಾಣೆನಲ್ಲಿ ಕಂಪ್ಲೇಂಟ್ ಕೊಡಿ. ಯಾರು ಬೇಡ ಅಂದಿದ್ದು ಒಡಿಯಕ್ಕೆ ನೀವ್ ಯಾರು ಹೇಳ್ಕೊಟ್ರಿ? ಇದನ್ನ ಪವರ್ ಟಿವಿ ರಾಕೇಶ್ ಹೇಳ್ಕೊಟ್ನಾ ಈ ತರ ಎಲ್ಲ ಗಲಾಟೆ ಮಾಡಿ ಅಂತ ಪವರ್? ಯಾಕಂದ್ರೆ ಅವನು ಅಮ್ಮ ಅಕ್ಕ ಎಲ್ಲ ಅವನೇ ಹೇಳ್ಬಿಟ್ಟು ಬಂದಿದ್ದು. ಪವರ್ ಟಿವಿ ರಾಕೇಶ್ ಷಡ್ಯಂತ್ರದ ಒಂದು ಭಾಗನ ಇದು. 100% ಕೊಲೆಗಾರ ಅರೆಸ್ಟ್ ಆಗೇ ಆಗ್ತಾನೆ. ನೀವು ಏನೇ ಗಲಾಟೆ ಮಾಡಿ, ಏನೇ ಕಿತ್ತಾಟ ಮಾಡಿ, ಪೊಲೀಸರು ಏನೇ ಲಾಠಿ ಚಾರ್ಜ್ ಮಾಡಲಿ, ಬಟ್ ಒಂದಂತೂ ನಿಜ, ಕೊಲೆಗಾರ ಅರೆಸ್ಟ್ ಆಗ್ತಾನೆ. ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾರು ಡಿವಿಯೇಟ್ ಆಗಲ್ಲ ಇಲ್ಲಿ. ನಾವ್ ಯಾರು ದಡ್ರೇನಲ್ಲ. ಆಗ್ಲಿ ಬಿಡು ಗಲಾಟೆ, ಪೊಲೀಸರು ಅದ್ರ ಕಂಟ್ರೋಲ್ ಮಾಡಕ್ಕೆ. ನೀವು ಕಂಪ್ಲೇಂಟ್ ಕೊಡಿ, ಅವ್ರು ಕಂಪ್ಲೇಂಟ್ ಕೊಡ್ಲಿ, ಏನಾಗುತ್ತೆ? ಈಗ ನಿಮ್ ಪ್ರಕಾರ ಸುಳ್ಳು ಸುದ್ದಿ ಕಂಪ್ಲೇಂಟ್ ಕೊಡ್ರೋ? ಯಾಕೆ ಧರ್ಮಸ್ಥಳ ಪೊಲೀಸರು ಇಲ್ವಾ? ಕೊಡ್ರಿ, ಈಗಲೂ ಹೋಗಿ ಕೊಡಿ. ಅಟ್ಯಾಕ್ ಮಾಡಿದ್ಮೇಲೆ ಹೋಗಿ ಕೊಡಿ. ನಿಮಗೆ ಕೆಳಗಡೆ ಸೀಟ್ಸ್ ಇದ್ರೆ ಅವರು ಸುಳ್ಳು ಸುದ್ದಿ ಪ್ರಸಾರ ಮಾಡಿದ್ದಾರೆ ಅಂತಂದ್ರೆ ಅದನ್ನ ತಮ್ ಡ್ರೈವ್ ಹಾಕಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಡಿ. ಅದನ್ನ ಬಿಟ್ಟು ಇದೆಲ್ಲ ಡ್ರಾಮಾ ಏನೋ? ನಿಮ್ಮೊಬ್ಬರೇನಾ? 200 ಜನನಾ? 300 ಜನನಾ? 500 ಜನನಾ? ಇಡೀ ಕರ್ನಾಟಕ 6 ಕೋಟಿ ಜನ ಇದ್ದಾರೆ. 10% ಜನ ಈ ವಿಚಾರದಲ್ಲಿ ಬರ್ತೀವಿ ಅಂದದ್ದು ಕೂಡ 60 ಲಕ್ಷ ಜನ ಧರ್ಮಸ್ಥಳದಲ್ಲಿ ಇರ್ತಾರೆ. ಕರೆ ಕೊಟ್ರೆ ಕೊಡ್ಬೇಕಾ? ಟೆಸ್ಟ್ ಮಾಡ್ಬೇಕಾ? ನಮ್ಗೆ ಸರ್ಕಾರದ ಮೇಲೆ, ಸರ್ಕಾರ ಮಾಡಿರೋ SIT ಮೇಲೆ, ತನಿಖೆ ಮೇಲೆ ನಂಬಿಕೆ ಇದೆ. ಈ ದೇಶದ ಸಂವಿಧಾನ ಮೇಲೆ ನಂಬಿಕೆ ಇದೆ. ನಿಮ್ ತರ ಪುಡಾರಿಗಳ ತರ ಅಟ್ಯಾಕ್ ಮಾಡೋದು, ಪುಡಾರಿಗಳ ತರ ಏನೋ ಕಂಪ್ಲೇಂಟ್ ಕೊಡದೆ ಅಲ್ಲೇ ಕೂತ್ಕೊಂಡು ಅವ್ನ್ ಪವರ್ ಟಿವಿನ ಅದನ್ನೇ ಓಡಿಸೋನೆ. ನ್ಯಾಯ ಕೊಡಿ, ಹೋಗಿ ಕಂಪ್ಲೇಂಟ್ ಕೊಡ್ರೋ. ಅಲ್ಲಿ ಘೋಷಣೆ ಕರೆಯೋದು ಬಲ್ದು. ನಾವು ಬಂದ್ರೆ ಹೇಳದ್ನಲ್ಲ, ಮಿನಿಮಮ್ 10 ಲಕ್ಷ ಜನ ಬರ್ತೀವಿ. ಧರ್ಮಸ್ಥಳ ಎಲ್ಲ ಸುತ್ತಮುತ್ತ ಎಲ್ಲ ತುಂಬ ಹೋಗುತ್ತೆ. ಬೇಕಾ ಫೈಟ್ ಮಾಡ್ಬೇಕಂದ್ರೆ ವಿಲ್ ಫೈಟ್. ನಾಟ್ ಎನ್ ಇಶ್ಯೂ. ಅಲ್ಲಪ್ಪ, ಈಗ ಜನಗಳ ಸ್ಟ್ರೆಂತ್ ತೋರಿಸ್ಬೇಕಾ? ಅದನ್ನು ತೋರ್ಸೋಣ. ನಮ್ಗೇನ್ ಸಮಸ್ಯೆ ಇಲ್ಲ. ಯಾಕೆ ನಮ್ಗೆ ನಂಬಿಕೆ ಇದೆ. ನಮ್ಮ ದೇಶದ, ನಮ್ಮ ಸಂವಿಧಾನದ ಮೇಲೆ, ನಮ್ಮ ದೇಶದ ವ್ಯವಸ್ಥೆ ಮೇಲೆ, ನಮ್ಮ ದೇಶದ ತನಿಖೆ ಮೇಲೆ ನಮ್ಗೆ ನಂಬಿಕೆ ಇದೆ. ನಿಮ್ಗೆ ಆ ಯೂಟ್ಯೂಬರ್ಸು ಏನೋ ಸುಳ್ಳು ಸುದ್ದಿ ಪ್ರಸಾರ ಮಾಡಿದ್ರಲ್ಲ, ತಮ್ ಡ್ರೈವ್ ಹಾಕೊಂಡು ಹೋಗಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ಆಗೋಗಿತ್ತಪ್ಪ. ನೀವು ಅಟ್ಯಾಕ್ ಮಾಡೋ ಅವಶ್ಯಕತೆ ಏನಿದೆ? ನೀವೇನು ಸರ್ಟಿಫೈಡ್ ಗುಂಡಾಗಳೇನೋ? ನೀವು ಸರ್ಟಿಫೈಡ್ ಗುಂಡಾಗ್ಲ? ಹಂಗಾರೆ ಪ್ರಜಾಪ್ರಭುತ್ವ ಇಲ್ಲ, ಪೊಲೀಸ್ ಇಲ್ಲ, ಸರ್ಕಾರ ಇಲ್ಲ, ನೀವು ಸರ್ಟಿಫೈಡ್ ಗುಂಡನ? ಅವರು ಪ್ರಸಾರ ಮಾಡಿದ್ದಾರೆ ಅಂತಂದ್ರೆ ತಮ್ ಡ್ರೈವ್ ಹಾಕೊಂಡು ಹೋಗಿ ಅಲ್ಲಿ ಧರ್ಮಸ್ಥಳ ಪೊಲೀಸ್ ಇರೋದಾರೆ, FIR ಮಾಡ್ತಾರೆ, ಮುಗಿತಲ್ವಾ? ನಿಮ್ಗೆ ಜಯ. ಅದ್ಬಿಟ್ಟು ಅಟ್ಯಾಕ್ ಮಾಡೋದು ಯಾವ್ದು ನೋಡಿದು?